ನಮಸ್ತೆ. ಇವತ್ತು ಮೆಡಿಟೇಷನ್ ಮುಖಾಂತರ ಸಣ್ಣ ಪುಟ್ಟ ಕಾಯಿಲೆಗಳಾದ ಶೀತ, ತಲೆನೋವು ಅಥವಾ ಮೂಗು ಕಟ್ಟಿರುತ್ತೆ, ಸೈನಸ್ ಪ್ರಾಬ್ಲಮ್ ಇರುತ್ತೆ, ಇವುಗಳನ್ನ ಹೊಡೆದೋಡಿಸೋಕ್ಕೆ ಯೋಗಾಭ್ಯಾಸದಲ್ಲಿ ಕೆಲವೊಂದು ಆಸನಗಳ ಮೂಲಕ ಹೇಗೆ ಸರಿಪಡಿಸ್ಕೊಳ್ಬೋದು, ಮನೆಯಲ್ಲಿ ಒಂದು 15 to 20 ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಒಳಗಡೆ ಹೇಗೆ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ. ಸೊ ಮೊದಲಿಗೆ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ನಿಮಗೆ ಯೋಗಾಭ್ಯಾಸ ಮಾಡಿ ರೂಢಿ ಇಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಈ ವಿಡಿಯೋನ ಫಾಲೋ ಮಾಡಿ ಮೆಡಿಟೇಷನ್ ಮಾಡ್ಬೋದು. ಮೆಡಿಟೇಷನ್ ಮಾಡೋ ಮುಂಚೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ. ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಲೆಟ್ಸ್ ಮೇಕ್ ಯುವರ್ ಬ್ಯಾಕ್ ಸ್ಟ್ರೈಟ್. ಯಾವಾಗ ನಾವು ಬೆನ್ನನ್ನು ನೇರವಾಗಿ ಹೀಗೆ ಇಟ್ಕೊಳ್ತೀವಿ, ಯು ನೋ ವಾಟ್, ಬೆನ್ನು ಮೂಳೆ ಸ್ಟ್ರೈಟ್ ಆಗಿರ್ತದಲ್ಲ, ಅದರಲ್ಲಿ 30 ಜಾಯಿಂಟ್ಸ್ ಇರ್ತದೆ, 30 ಬಿಲ್ಲೆಗಳಿರ್ತದೆ. ಅವುಗಳು ನೇರವಾಗಿ ದ ಮೂಮೆಂಟ್ ಯು ಸಿಟ್ ಸ್ಟ್ರೈಟ್, ಉಸಿರಾಟ ಸರಾಗವಾಗುತ್ತೆ. ಸೊ ಹಾಗಾಗಿ ಬೆನ್ನು ಕತ್ತು ನೇರವಾಗಿರಲಿ. ಸ್ಲೋಲಿ ಕ್ಲೋಸ್ ಯರ್ ಐಸ್. ನಿಧಾನವಾಗಿ ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕೋಣ. ಮೊದಲಿಗೆ ಸ್ವಲ್ಪ ಶ್ವಾಸಕ್ರಿಯೆಗಳನ್ನು ಮಾಡಿ ಅಭ್ಯಾಸನ ಕಂಟಿನ್ಯೂ ಮಾಡೋಣ. ಸೊ ಶ್ವಾಸಕ್ರಿಯೆಗಳಿಗೆ ಸಿದ್ಧತೆ. ಮೊದಲಿಗೆ ವಜ್ರಾಸನ ಸ್ಥಿತಿ. ವಜ್ರಾಸನ ಸ್ಥಿತಿಯಲ್ಲಿ ಹಿಂದ್ಗಡೆ ಹೆಬ್ಬಟ್ಟು ಹೀಗೆ ಒಂದಕ್ಕೊಂದು ಜಾಯಿನ್ ಆಗಿರ್ಬೇಕು, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರಬಾರ್ದು. ಸೊ ಹೆಬ್ಬಟ್ಟು ಈ ತರ ಇರಬೇಕು. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ವಜ್ರಾಸನ ಸ್ಥಿತಿ ಹೇಗಿರುತ್ತೆ ಅಂತ. ಹಾಗೆ ಕೂತ್ಕೊಳ್ಳಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಂಡು ಹೊರಗಡೆ ಹಾಕೋಣ. ಎದೆ ಹತ್ರ ನಮಸ್ಕಾರ ಸ್ಥಿತಿ. 3 ಬಾರಿ ದೀರ್ಘವಾದ ಓಂಕಾರ ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಕೈಗಳನ್ನು ಇಳಿಸೋಣ. ಓಂಕಾರ ಮಾಡೋದ್ರಿಂದ ಮನಸ್ಸು ಶಾಂತಿಗೊಳ್ಳುತ್ತದೆ. ದರ್ ಆರ್ ಸರ್ಟನ್ ವೈಬ್ರೇಷನ್ಸ್, ಥೀಟಾ ವೇವ್ಸ್ ಪ್ರೊಡ್ಯೂಸ್ ಆಗ್ತದೆ, ಹೈಯೆಸ್ಟ್ ಫ್ರೀಕ್ವೆನ್ಸಿ ವೇವ್ಸ್ ಪ್ರೊಡ್ಯೂಸ್ ಆಗ್ತದೆ ನಮ್ಮ ಬ್ರೈನ್ ಅಲ್ಲಿ. ಮೊದಲಿಗೆ ಶ್ವಾಸಕ್ರಿಯೆಗಳೊಂದಿಗೆ ಆರಂಭಿಸೋಣ. ಉದರ ಶ್ವಾಸ ಅಂದ್ರೆ ಹೊಟ್ಟೆಯ ಭಾಗದಿಂದ ಉಸಿರಾಟ. 2 ಕೈಗಳನ್ನ ಮೊಣಕಾಲ ಹತ್ರ ಇಟ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೀತ್ ಇನ್. ಕತ್ತು ನೇರವಾಗಿರಲಿ, ಮುಂದೆ ನೋಡ್ತಾ ಇರಲಿ. ಬ್ರೀತ್ ಔಟ್. ಇನ್ಹೇಲ್, exhale. ಇನ್ನೊಮ್ಮೆ ಬ್ರೀತ್ ಇನ್, ಬ್ರೀತ್ ಔಟ್. ಉದರ ಶ್ವಾಸ ಆಯಿತು. ಇವಾಗ ಉರಶ್ವಾಸ ಅಂತ ಹೇಳಿ ಎದೆಯ ಭಾಗದಿಂದ ಉಸಿರಾಟ. ಕೈಗಳನ್ನ ಮೊಣಕಾಲ ಹತ್ರ ಹೀಗೆ ಇಟ್ಕೊಳ್ಳಿ. ಕಾನ್ಸಂಟ್ರೇಟ್ ಆನ್ ದ ಚೆಸ್ಟ್ ಪೋರ್ಷನ್. ಎದೆಯ ಭಾಗದಲ್ಲಿ ಗಮನವನ್ನು ಕೇಂದ್ರೀಕರಿಸಿ ದೀರ್ಘವಾಗಿ ಉಸಿರಾಟ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಎದೆಯ ಭಾಗವನ್ನು ಗಮನಿಸ್ತಾ ಉಸಿರಾಡೋಣ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ನೆಕ್ಸ್ಟ್ ಗ್ರೀವ ಶ್ವಾಸ. ಗಂಟಲು ಭಾಗದಿಂದ ಉಸಿರಾಟ ಮಾಡೋಣ. ಕೈಗಳನ್ನು ಇಟ್ಕೊಳ್ಳಿ. ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಹಿಂದೆ. ಮೊಣಕೈಗಳು ಆಕಾಶ ನೋಡ್ತಾ ಇರಲಿ. ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡೋಣ. Breathe in, breathe out. Breathe in, breathe out. One more time. Inhale, exhale. ಉಸಿರು ತಗೋತಾ ಕೈಗಳ ಮೇಲೆ. ಪೂರ್ಣ ಶ್ವಾಸಕ್ರಿಯೆಗಳು. ಉಸಿರು ಬಿಡ್ತಾ ಕೆಳಗೆ. ಕೈಗಳು ನೇರವಾಗಿ ಬರಲಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಒನ್ ಮೋರ್ ಟೈಮ್. ಇನ್ಹೇಲ್, exhale, inhale, exhale. ಕೈಗಳು ಒಳಮುಖ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸೊ ಇವಾಗ ನೆಕ್ಸ್ಟ್ 2 ಕೈಗಳನ್ನು ಜೋಡಿಸೋಣ. ಉಸಿರು ತಗೋತಾ ಕೈಗಳು ಅಗಲ, ಉಸಿರು ಬಿಡ್ತಾ ಹತ್ತಿರ. ಎದೆಯ ಭಾಗಕ್ಕೆ ಉತ್ತಮವಾದ ಆಕ್ಸಿಜನ್ ಪೂರೈಕೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರಿವರ್ಸ್. Inhale, exhale, inhale,
ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಎಡಗೈ ಎದೆ ಹತ್ರ, ಬಲಗೈ ನೇರ, ಉಸಿರು ತಗೊಳ್ತಾ ಕೈಗಳು ನೇರ, ಉಸಿರು ಬಿಡ್ತಾ ಹತ್ತಿರ. ಚೇಂಜ್, ಇನ್ಹೇಲ್, ಎಕ್ಸೇಲ್, 45 ಡಿಗ್ರೀಸ್, ಬ್ರೀತ್ ಇನ್, ಬ್ರೀತ್ ಔಟ್, ಚೇಂಜ್, ಬ್ರೀತ್ ಇನ್, ಬ್ರೀತ್ ಔಟ್, 90 ಡಿಗ್ರೀಸ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಒಳಮುಖ, ಬ್ರೀತ್ ಇನ್, ಬ್ರೀತ್ ಔಟ್, ಚೇಂಜ್, ಬ್ರೀತ್ ಇನ್, ಬ್ರೀತ್ ಔಟ್, 45 ಡಿಗ್ರೀಸ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಎದೆಗೆ ನೇರ, ಎಕ್ಸೇಲ್, ಚೇಂಜ್, ಬ್ರೀತ್ ಇನ್, ಬ್ರೀತ್ ಔಟ್, ಚೇಂಜ್, ಬ್ರೀತ್ ಇನ್, ಬ್ರೀತ್ ಔಟ್. ನೆಕ್ಸ್ಟ್ ಕ್ಯಾಟ್ ಬ್ರೀದಿಂಗ್ ಅಂತ ಹೇಳ್ತೀವಿ, ಮಾರ್ಜಾಲ ಶ್ವಾಸ. ಓಕೆ, ಹೀಗೆ ಕೂತ್ಕೊಳ್ಳಿ. ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಸಾಧ್ಯವಾದಷ್ಟು ಬೆಂಡಾಗಿ ಮೊಣಕಾಲಿನ ಮೇಲೆ ಬರೋಣ. ಓಕೆ, ದಿಸ್ ಈಸ್ ದ ಕ್ಯಾಟ್ ಬ್ರೀದಿಂಗ್. ಉಸಿರು ತಗೊಳ್ತಾ ಸಂಪೂರ್ಣ ಬೆನ್ನನ್ನು ಕೆಳಗಡೆ ಮಾಡಬೇಕು, ಉಸಿರು ಬಿಡ್ತಾ ಹೊಟ್ಟೆಯನ್ನು ಒಳಗಡೆ ತಗೊಳ್ಬೇಕು. ಸೊ ಕಮ್ ಟು ದ ಪೊಸಿಷನ್, ಬ್ರೀತ್ ಇನ್, ಬ್ರೀತ್ ಔಟ್ 4 times. ಮಾರ್ಜಾಲ ಶ್ವಾಸ, ಬೆಕ್ಕು ಹೇಗೆ ಬ್ರೀದಿಂಗ್ ಮಾಡ್ತದಲ್ಲ ಹಾಗೆ. ಇದರಿಂದ ಬೆನ್ನು ಹುರಿ ಎಕ್ಸ್ಟೆಂಡ್ ಆಗ್ತದೆ. ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಶ್ವಾನ ಶ್ವಾಸ, ನಾಲಿಗೆಯನ್ನು ಸಂಪೂರ್ಣ ಹೊರಗಡೆ ಚಾಚೋಣ. ಇದರಿಂದ ಹೊಟ್ಟೆಯ ಭಾಗದಲ್ಲಿನ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತದೆ. ಹೊಟ್ಟೆಯ ಭಾಗದಲ್ಲಿರೋ ಕೆಟ್ಟ ಗಾಳಿಯೆಲ್ಲ ಹೊರಗಡೆ ಹೋಗ್ತದೆ. ನಾಲಿಗೆಯನ್ನು ಸಂಪೂರ್ಣ ಹೊರಗಡೆ ಚಾಚಿ, ತುಟಿಗಳಿಗೆ ತಾಗಿಸೋದು ಬೇಡ. ಹೊಟ್ಟೆಯ ಭಾಗದಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಸ್ಟಾಪ್. ಕೊಂಚ ವಿಶ್ರಾಂತಿಯನ್ನು ಪಡೆಯೋಣ. ಲೆಟ್ಸ್ ಅಬ್ಸರ್ವ್ ದ ವೈಬ್ರೇಷನ್ಸ್ ಇನ್ ದ ಬಾಡಿ. ಉಸಿರಾಟ ಕ್ರಿಯೆಯಿಂದ ದೇಹಕ್ಕೆಲ್ಲ ಉತ್ತಮವಾದ ಆಕ್ಸಿಜನ್ ಪೂರೈಕೆ ಆಗಿರ್ತದೆ. ಅದನ್ನ ಗಮನಿಸ್ತಾ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಣಾಯಾಮಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಇದರಿಂದ ಬ್ಲಾಕ್ ಆಗಿರೋ ನೋಸ್ ಕ್ಲಿಯರ್ ಆಗ್ತದೆ, ಉಸಿರಾಟ ಸರಾಗವಾಗ್ತದೆ. ಸೊ ನಿಮಗೆ ಇಷ್ಟವಾದ ಆಸನದಲ್ಲಿ, ವಜ್ರಾಸನ ಆದರೆ ವಜ್ರಾಸನ, ಸುಖಾಸನ ಅಥವಾ ಸ್ವಸ್ತಿಕಾಸನ ಅಂತ ಹೇಳ್ತಾರೆ, ಹೀಗೆ ಕೂತ್ಕೊಳ್ಳಿ. ಓಕೆ, ಬೆನ್ನು ಕತ್ತು ನೇರ. ಪ್ರಾಣಾಯಾಮದಲ್ಲಿ 3 ಭಾಗ ಬರ್ತದೆ. ಒಂದು, ಎಡಗಡೆ ಮೂಗಿದೆ ಅಲ್ವಾ, ಲೆಫ್ಟ್ ಸೈಡ್ ನೋಸ್ಟ್ರಿಲ್, ಇದನ್ನ ಚಂದ್ರನಾಡಿ ಅಂತ ಹೇಳ್ತಾರೆ. ಬಲಗಡೆ ಮೂವನ್ನ ಸೂರ್ಯನಾಡಿ ಅಂತ ಹೇಳ್ತಾರೆ. ಬರೀ ಎಡಗಡೆ ಉಸಿರಾಡ್ತಾ ಹೋದ್ರೆ ಬಾಡಿ ಕೂಲ್ ಆಗ್ತಾ ಹೋಗ್ತದೆ, ಬಲಗಡೆ ಉಸಿರಾಡಿದ್ರೆ ಬಾಡಿ ಹೀಟ್ ಆಗ್ತಾ ಹೋಗ್ತದೆ. ಸೊ ಮೊದಲಿಗೆ ಚಂದ್ರಾನುಲೋಮ ಮಾಡೋಣ. ಎಡಗಡೆಯಿಂದ ಉಸಿರು ತಗೊಂಡು ಎಡಗಡೆ ಬಿಡುದು. ಇದು 2 ಚಿನ್ಮುದ್ರೆ ಅಂತ ಹೇಳ್ತಾರೆ. ಓಕೆ, ಎಡಗೈನ ಹೀಗೆ ಇಟ್ಕೊಳ್ಳಿ ಚಿನ್ಮುದ್ರೆ, ಬಲಗೈ ಮೃಗಿ ಮುದ್ರೆ ಈ ಥರ ಇಟ್ಕೊಂಡು ಹೆಬ್ಬೆಟ್ಟಿನಿಂದ ಮೂಗನ್ನು ಮುಚ್ಕೊಳ್ಳಿ. ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕೋಣ. ಚಂದ್ರಾನುಲೋಮ ಮಾಡೋಣ. ಎಡಗಡೆಯಿಂದ ಉಸಿರು ತಗೊಂಡು ಎಡಗಡೆ ಬಿಡುದು. ಬ್ರೀತ್ ಇನ್, ಹೋಲ್ಡ್ 1 2 3 4 5 6. Breathe out from the left side. Breathe in from the left side. Hold your breath. ನಾನು ಎಕ್ಸೇಲ್ ಅನ್ನೋರು ಹೋಲ್ಡ್ ಮಾಡಿರಬೇಕು. Breathe out from the left side. Breathe in from the left side. Hold. Breathe out from the left side. ಸಾಕು. ಕೈಗಳನ್ನು ಬಿಡಿಸಿ ಒಮ್ಮೆ ದೀರ್ಘ ಉಸಿರು ತಗೊಂಡು ಹೊರಗಡೆ ಹಾಕೋಣ. ಇವಾಗ ಸೂರ್ಯಾನುಲೋಮ. ಬಲಗಡೆ ಉಸಿರು ತಗೊಂಡು ಬಲಗಡೆ ಬಿಡಬೇಕು. ಎಡಗಡೆ ಮೂಗನ್ನು ಮುಚ್ಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ಹೊರಗಡೆ ಹಾಕೋಣ. ಬ್ರೀತ್ ಇನ್ ಫ್ರಮ್ ದ ರೈಟ್ ಸೈಡ್. ಹೋಲ್ಡ್ ಯುವರ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ರೈಟ್ ಸೈಡ್. ಬಲಗಡೆಯಿಂದ ಉಸಿರು ತಗೊಳ್ಳಿ. Hold your breath. Breathe out from the right side. Breathe in from the right side. Hold. Breathe out. ನಿಧಾನವಾಗಿ ಕೈಗಳನ್ನು ಇಳಿಸೋಣ. ಒಮ್ಮೆ ದೀರ್ಘ ಉಸಿರನ್ನು ತಗೊಂಡು ಹೊರಗಡೆ ಹಾಕೋಣ. ನೆಕ್ಸ್ಟ್ ಸೂರ್ಯ ಭೇದನ ಮಾಡ್ತೀವಿ. ಅಂದರೆ ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆ ಬೀಳೋದು. ಅದಾದ್ಮೇಲೆ ಚಂದ್ರ ಭೇದನ ಕಂಟಿನ್ಯೂ ಮಾಡೋಣ.
ಎಡಗಡೆ ಮೂಗನ್ನು ಮುಚ್ಕೊಳ್ಳಿ. ಬ್ರೀದ್ ಇನ್ ಫ್ರಮ್ ದ ರೈಟ್ ಸೈಡ್. ಹೋಲ್ಡ್ ಆನ್ ದ ರೈಟ್ nostril. Breathe out from the left side. ಬಲಗಡೆಯಿಂದ ಉಸಿರು ತಗೊಳ್ಳಿ. Hold. Breathe out from the left side. ಇನ್ನೊಮ್ಮೆ ಬಲಗಡೆಯಿಂದ ಉಸಿರು ತಗೊಳ್ಳೋಣ. Hold your breath. Breathe out from the left side. ಹಾಗೆ ಇವಾಗ ಎಡಗಡೆಯಿಂದ ಉಸಿರು ತಗೊಳ್ಳಿ. ಬ್ರೀದ್ ಇನ್. ಹೋಲ್ಡ್. ಬ್ರೀದ್ ಔಟ್ ಫ್ರಮ್ ದ ರೈಟ್ ಸೈಡ್. ಬ್ರೀದ್ ಇನ್ ಫ್ರಮ್ ದ ಲೆಫ್ಟ್ ಸೈಡ್. ಹೋಲ್ಡ್. ಬ್ರೀದ್ ಔಟ್ ಫ್ರಮ್ ದ ರೈಟ್ ಸೈಡ್. ಎಡಗಡೆಯಿಂದ ಉಸಿರು ತಗೊಳ್ಳೋಣ. Hold. Breathe out from the right side. ನಿಧಾನವಾಗಿ ಕೈಗಳನ್ನು ನಿಲ್ಲಿಸೋಣ. ಸೊ ಸೂರ್ಯಾನುಲೋಮ ಆಯಿತು. ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಡೋದಕ್ಕೆ ಸೂರ್ಯ ಭೇದನ ಆಯಿತು. ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆ ಬಿಡೋದಕ್ಕೆ ಚಂದ್ರ ಭೇದನ ಆಯಿತು. ನೆಕ್ಸ್ಟ್ ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ ಅಂದರೆ ನಮ್ಮ ದೇಹದಲ್ಲಿ ಒಟ್ಟು ಟೋಟಲ್ 72,000 ನರನಾಡಿಗಳಿರುತ್ತೆ. ಆ 72,000 ನರನಾಡಿಗಳು ಬಂದು ಎಲ್ಲಿಗೆ? ಈ ಹೊಕ್ಕಳ ಬಳಿಗೆ ಕನೆಕ್ಟ್ ಆಗಿರ್ತದೆ. ಸೊ ಬೆಲ್ಲಿ ಬಟನ್ ಅಂತ ಹೇಳ್ತಾರಲ್ಲ, ಹೊಕ್ಕಳ ಬಳಿಗೆ ಕನೆಕ್ಟ್ ಆಗಿರ್ತದೆ. ನಾವು ಹೊರಗಡೆ ಬಾಡಿ ಎಲ್ಲ ಮಸಾಜ್ ಮಾಡ್ಕೊಳ್ತೀವಿ. ಬಟ್ ಆ ನರಗಳಿಂದ ಹೇಗೆ ಉತ್ತೇಜನ ಮಾಡೋದು? ನಾಡಿ ಶೋಧನ ಪ್ರಾಣಾಯಾಮದಿಂದ ಆಗುತ್ತೆ. ಆ ಎಲ್ಲ 72,000 ನರನಾಡಿಗಳು ಹೊಕ್ಕಳ ಬಳಿಗೆ ಕನೆಕ್ಟ್ ಆಗುತ್ತೆ. ಸೊ ನರಗಳಂದ್ರೆ ನಮ್ಗೆ ಇಲ್ಲಿ ಬಾಡಿಯಲ್ಲಿ ಕಾಣಿಸುತ್ತೆ. ನಾಡಿಗಳು ಅಂತ ಹೇಳ್ತಾರೆ. ಎಷ್ಟು ಸೂಕ್ಷ್ಮವಾಗಿರುತ್ತೆ ಆ ನಾಡಿಗಳು ಅಂತಂದ್ರೆ, ಸಪೋಸ್ ಈ ಒಂದು ಹೇರ್ ಪ್ಲಕ್ ಮಾಡಿ ಅದನ್ನ 10 times ಡಿವೈಡ್ ಮಾಡಿ ಮೈಕ್ರೋಸ್ಕೋಪಲ್ಲಿ ಝೂಮ್ ಮಾಡಿ ನೋಡಿದಾಗ ಎಷ್ಟು ಚಿಕ್ಕದಾಗಿ ನರ ಕಾಣಿಸುತ್ತಲ್ಲ, ಅಷ್ಟು ಚಿಕ್ಕದಾದ ನಾಡಿಗಳ ಮೂಲಕ ಉಸಿರಾಟದ ಗಾಳಿಯ ಸಂಚಾರ ಆಗ್ತಾ ಇರ್ತದೆ. ಸೊ ಈ ಪ್ರಾಣಾಯಾಮದಿಂದ ಆ ನಾಡಿಗಳು ಕ್ಲಿಯರ್ ಆಗ್ತದೆ. ಯಾವುದು ಬ್ಲಾಕೇಜ್ ಇರೋದಿಲ್ಲ ದೇಹದಲ್ಲಿ. ಇದರಿಂದ ಯಾವುದೇ ಥರ ಹೆಲ್ತ್ ಇಶ್ಯೂಸ್, ಹಾರ್ಟ್ ಅಟ್ಯಾಕ್ ಆಗೋದು, ಬ್ಲಡ್ ಬ್ಲಾಕೇಜ್ ಆಗೋದು ಎಲ್ಲ ಆಗೋದಿಲ್ಲ. ಸೊ ನಾಡಿ ಶೋಧನ ಪ್ರಾಣಾಯಾಮಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ ತೊಡೆ ಮೇಲೆ. ಒಮ್ಮೆ ದೀರ್ಘವಾಗಿ ಉಸಿರನ್ನ ತೊಗೊಂಡು ಹೊರಗಡೆ ಹಾಕೋಣ. ಬ್ರೀದ್ ಔಟ್ ಕಂಪ್ಲೀಟ್ಲಿ. ಎಡಗಡೆ ಉಸಿರು ತೊಗೊಂಡು ಬಲಕ್ಕೆ ಬಿಡೋದು, ಬಲಗಡೆ ತೊಗೊಂಡು ಎಡಗಡೆ ಬಿಡೋದು. ಇದು 1 ರೌಂಡ್. ಇಂಥದ್ದು 5 ರೌಂಡ್ಸ್ ಮಾಡೋಣ. ಬಲಗಡೆಯಿಂದ ಹೆಬ್ಬಟ್ಟಿಯಿಂದ ಬಲಗಡೆ ಮುಗನ್ನು ಮುಚ್ಕೊಳ್ಳೋಣ. ಎಡಗಡೆಯಿಂದ ಉಸಿರು ತಗೊಳ್ಳೋಣ. ಬ್ರೀದ್ ಇನ್. ಹೋಲ್ಡ್ ಯುವರ್ ಬ್ರೆತ್. ಬ್ರೀದ್ ಔಟ್ ಫ್ರಮ್ ದ ರೈಟ್ ಸೈಡ್. ಬ್ರೀದ್ ಇನ್ ಫ್ರಮ್ ದ ರೈಟ್ ಸೈಡ್. ಹೋಲ್ಡ್. ನಾನು ಹೋಲ್ಡ್ ಆದವರೆಗೂ ಉಸಿರು ತಗೊಳ್ತಾ ಇರಬೇಕು. ಬನ್ಸಲ್ ಕೌಂಟ್ ಹೇಳ್ತಾ ಇರ್ತೀನಿ. ಬ್ರೀದ್ ಔಟ್ ಫ್ರಮ್ ದ ಲೆಫ್ಟ್ ಸೈಡ್. ಇವಾಗ 1 ರೌಂಡ್ ಆಯಿತು. ಇಂಥದನ್ನ ಇನ್ನೂ 4 ರೌಂಡ್ಸ್ ಮಾಡೋಣ. ಟೋಟಲ್ 5 ರೌಂಡ್ಸ್. ಬ್ರೀದ್ ಇನ್ ಫ್ರಮ್ ದ ಲೆಫ್ಟ್. ಹೋಲ್ಡ್. ಬ್ರೀದ್ ಔಟ್ ಫ್ರಮ್ ದ ರೈಟ್. ಬ್ರೀದ್ ಇನ್ ಫ್ರಮ್ ದ ರೈಟ್. ಹೋಲ್ಡ್. Breathe out from the left. ಎಡಗಡೆಯಿಂದ ಉಸಿರು ತಗೊಳ್ಳಿ. Inhale. Hold. Exhale from the right. Breathe in from the right. Hold. Breathe out from the left. Breathe in from the left side. Hold your breath. Breathe out from the right side. ಬಲಗಡೆಯಿಂದ ಉಸಿರು ತಗೊಳ್ಳಿ. Hold your breath. ಎಡಗಡೆಯಿಂದ ಉಸಿರು ಹೊರಗಾಕಿ. ಲಾಸ್ಟ್ ರೌಂಡ್. ಸಾಧ್ಯವಾದಷ್ಟು ದೀರ್ಘ ಉಸಿರು ತಗೊಳ್ಳಿ ಎಡಗಡೆಯಿಂದ.
Hold. Breathe out from the right. Breathe in from the right. Hold. Breathe out from the left. ನಿಧಾನವಾಗಿ ಕೈಗಳನ್ನು ಬಿಡಿಸ್ಕೊಳ್ಳೋಣ. ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಂಡು ಹೊರಗಡೆ ಹಾಕೋಣ. ನೆಕ್ಸ್ಟ್ ಕಪಾಲಭಾತಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಕಪಾಲಭಾತಿ ಪ್ರಾಣಾಯಾಮ ಅಂದರೆ ಹೊಟ್ಟೆಯ ಭಾಗದಿಂದ ದೀರ್ಘವಾಗಿ ಉಸಿರನ್ನು ಹೊರಗಡೆ ಹಾಕೋದು. ಎರಡು ಕೈಗಳು ಹೀಗೆ ತೊಡೆ ಮೇಲೆ ದ್ರೋಣ ಮುದ್ರೆಯಲ್ಲಿ ಈ ರೀತಿ, ಬೆನ್ನು ನೇರವಾಗಿರಲಿ. ದೀರ್ಘವಾಗಿ ಉಸಿರು ತಗೊಂಡು ಕಪಾಲಭಾತಿ, ಹೊಟ್ಟೆಯಿಂದ ಹೊರಗಡೆ ಉಸಿರನ್ನು ಹೊರಗಡೆ ಹಾಕೋದ್ರಿಂದ ಹೊಟ್ಟೆಯ ಭಾಗದಲ್ಲಿನ ಕೆಟ್ಟ ಗಾಳಿ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಗಡೆ ಹೋಗ್ತದೆ. ಟೇಕ್ ಅ ಡೀಪ್ ಬ್ರೀದಿಂಗ್. 20 ಸ್ಟ್ರೋಕ್ಸ್ ಮಾಡೋಣ. ಸಾಕು. ಪ್ರಾಣಾಯಾಮದಲ್ಲಿ ಚಂದ್ರಾನುಲೋಮ ಆಯಿತು, ಚಂದ್ರಾನುಲೋಮ ಅಂದರೆ ಎಡಗಡೆ ಉಸಿರು ತಗೊಂಡು ಎಡಗಡೆ ಬಿಡೋದು. ಸೂರ್ಯಾನುಲೋಮ ಆಯಿತು, ಬಲಗಡೆಯಿಂದ ತಗೊಂಡು ಬಲಗಡೆ ಬಿಡೋದು. ಸೂರ್ಯ ಭೇದನ ಮಾಡಿದ್ವಿ, ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಡೋದು ಸೂರ್ಯ ಭೇದನ, ಎಡಗಡೆ ಉಸಿರು ತಗೊಂಡು ಬಲಗಡೆ ಬಿಡೋದು ಚಂದ್ರ ಭೇದನ ಆಯಿತು. ನಂತರ ನಾಡಿ ಶೋಧನ ಪ್ರಾಣಾಯಾಮ ಮಾಡಿದ್ವಿ, ಕಪಾಲಭಾತಿ ಪ್ರಾಣಾಯಾಮ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಭ್ರಾಮರಿ ಪ್ರಾಣಾಯಾಮ ಮಾಡಿ 5 ನಿಮಿಷ ಮೆಡಿಟೇಷನ್ ಮಾಡೋಣ. ಓಕೆ, ಇದು ಜಸ್ಟ್ ಒಂದು 20 ಮಿನಿಟ್ಸ್ ಇರ್ತದೆ. ಪ್ರತಿನಿತ್ಯ ಮಾಡೋದ್ರಿಂದ ಯು ವಿಲ್ ಸಿ ದ ಚೇಂಜಸ್ ಆಫ್ಟರ್ 1 ವೀಕ್. ಇನಿಷಿಯಲಿ ಮೈಂಡ್ ಕಾನ್ಸಂಟ್ರೇಟ್ ಆಗಲ್ಲ, ಮನಸ್ಸಲ್ಲಿ ನೂರಾರು ಆಲೋಚನೆ ಬರುತ್ತೆ, ಇದರಿಂದ ಏನಪ್ಪ ಲಾಭ ಅನಿಸುತ್ತೆ. ಬಟ್ ನೀವು ಪ್ರತಿನಿತ್ಯ ಮಾಡ್ತಾ ಹೋಗಿ 1 ಮಂತಲ್ಲಿ ನಿಮಗೆ ಟ್ರೆಮೆಂಡಸ್ ಚೇಂಜಸ್ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗೋದು ಕಾಣಿಸುತ್ತೆ, ಮನಸ್ಸು ಶಾಂತಗೊಳ್ತದೆ. ಓಕೆ, ಸೊ ಭ್ರಾಮರಿ ಪ್ರಾಣಾಯಾಮ ಅಂದರೆ ಗುಂಗಿ ಹುಳ ಹೆಂಗೆ ಗುಯ್ ಅಂತ ಇರ್ತದಲ್ಲ ಹಾಗೆ ಸೌಂಡ್. ಷಣ್ಮುಖ ಮುದ್ರೆ ಮಾಡ್ತೀವಿ, ಹೆಬ್ಬಟ್ಟಿನಿಂದ ಕಿವಿನ ಮುಚ್ಕೊಳ್ತೀವಿ. ನಮ್ಮ ಹೊರಗಡೆ ಇದು ಏನು ಸೌಂಡ್ ಕೇಳ್ಬೋದು, ಹೆಬ್ಬಟ್ಟಿಯಿಂದ ಕಿವಿ ಮುಚ್ಕೊಳ್ತೀವಿ. 2ನೇ ಬಟ್ಟು ಹುಬ್ಬಿನ ಮೇಲೆ, 3ನೇ ಬಟ್ಟು ಮಧ್ಯದ ಬೆರಳು ಕಣ್ಣಿನ ಮೇಲೆ, 4ನೇ ಬೆರಳು ಮೂಗಿನ ಕೆಳಗಡೆ, 5ನೇ ಬೆರಳು ತುಟಿ ಕೆಳಗಡೆ ಹೀಗೆ ಹಿಡ್ಕೊಂಡು ದೀರ್ಘವಾಗಿ ಉಸಿರು ತಗೊಂಡು ಅಂತ ಮಾಡಬೇಕು. ಈ ಥರ 3 ರೌಂಡ್ ಮಾಡೋಣ. ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜೋರ ಲಾಂಗ್ ಬ್ರೀತ್ ಔಟ್ ಮಾಡೋಣ. ಜಿಂಕಾರ ಗುಯ್ ಅಂತ ಗುಂಗಿ ಹುಳ ಅಂತ ಇರ್ತದಲ್ಲ ಹಾಗೆ ಬ್ರೈನಲ್ಲಿ ಆ ಸೌಂಡ್ ಪ್ರೊಡ್ಯೂಸ್ ಆಗ್ತದೆ. ನಿಧಾನವಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬ್ರೈನ್ ಶಾಂತಗೊಳ್ತದೆ. ನಿಧಾನವಾಗಿ ಆ ಸೌಂಡನ್ನ ನಿಮ್ಮ ದೇಹದ ಯಾವ ಭಾಗದಲ್ಲಿ ನೋವಿದೆ ಅಲ್ಲಿ ಮೂವ್ಮೆಂಟ್ ಮಾಡ್ತಕ್ಕಂಥ ಫೀಲ್ ಮಾಡಿ ಸೌಂಡ್ ಥೆರಪಿ ಮೂಲಕ ಹೀಲಿಂಗ್ ಮಾಡ್ಕೊಳ್ಬೋದು. ಸೊ ಪ್ರಾರಂಭಿಸೋಣ. ಷಣ್ಮುಖ ಮುದ್ರೆ 3 ಬಾರಿ ದೀರ್ಘವಾದ ಗುಂಗಿ ನಾದ. ಇನ್ಹೇಲ್, ಮತ್ತೆ ಉಸಿರು ತಗೋಣ. Breathe in. ಆದಂತರ ನಿಧಾನವಾಗಿ ಕೈಗಳನ್ನು ಇಳಿಸೋಣ. ಮೊದಲಿಗೆ ಎಡಗೈ, ಆಮೇಲೆ ಬಲಗೈ. ಬುದ್ಧ ಹೀಗೆ ಕೂತಿರ್ತಾರಲ್ಲ ಹಾಗೆ ಕೂತ್ಕೊಳ್ಳೋಣ, ಕಣ್ಣುಗಳನ್ನು ತೆಗೆಯೋದು ಬೇಡ. ಸೊ 2 ನಿಮಿಷ ಧ್ಯಾನವನ್ನು ಮಾಡೋಣ. 5 ಮಿನಿಟ್ಸ್ ಮಾಡೋಣ. ಧ್ಯಾನದಲ್ಲಿ ಏನು ಮಾಡ್ತೀವಿ, ನಾವು ಉಸಿರನ್ನು ಗಮನಿಸ್ತಾ ಹೋಗ್ತೀವಿ. ಆ ಉಸಿರು ನಮ್ಮ ಮೂಗಿನ ಮೂಲಕ ನಿಧಾನವಾಗಿ ಗಂಟಲಿನ ಮೂಲಕ ಶ್ವಾಸಕೋಶ ತಲುಪೋದು. ಹಾಗೆ ಇನ್ನೂ ದೀರ್ಘವಾಗಿ ಉಸಿರಾಟ ಮಾಡಿದಾಗ ಬೆನ್ನಿನ ಹುರಿಯ ಮೂಲಕ ನಮ್ಮ ದೇಹದಲ್ಲಿ 7 ಚಕ್ರಗಳಿರ್ತವೆ. ಸೊ ದೀರ್ಘವಾಗಿ ಉಸಿರಾಟ ಮಾಡಿಕೊಂಡು ಅಟ್ ದ ಬಾಟಮ್ ಆಫ್ ದ ಸ್ಪೈನ್ ಅಲ್ಲಿ ಉಸಿರು ಹೋಗೋದು ಬರೋದನ್ನು ಗಮನಿಸ್ತಾ ಹೋದಾಗೆ ಆ ಉಸಿರು ದೇಹದಲ್ಲಿ ಹೋಗೋದು ಅನುಭವ ಆಗ್ತದೆ. ಸೊ ಬುದ್ಧನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಧ್ಯಾನಕ್ಕೆ ಸಿದ್ಧರಾಗೋಣ. ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಳ್ಳೋಣ.
ಆ ಉಸಿರನ್ನೇ ಗಮನಿಸ್ತಾ ಹೋಗೋಣ. ಉಸಿರು ದೇಹದ ಒಳಗಡೆ ಹೋಗೋದನ್ನ ಬರುವುದನ್ನ ಗಮನಿಸ್ತಾ ಹೋಗೋಣ. ಲೆಟ್ಸ್ ಅಬ್ಸರ್ವ್ ದ ಬ್ರೆತ್. ಉಸಿರಾಟ ನಿಧಾನಗತಿಯಲ್ಲಿ. ಧ್ಯಾನದಲ್ಲಿ ಎಷ್ಟೊಂದು ಶಕ್ತಿ ಇರ್ತದಂದ್ರೆ, ಈ ದೇಹದಲ್ಲಿ ಉಸಿರು ಇರೋವರೆಗೂ ಶಿವ ಇರ್ತಾನೆ. ಅದು ನಿಂತ ಮರುಕ್ಷಣ, ಉಸಿರು ನಿಂತ ಮರುಕ್ಷಣ ಈ ದೇಹವನ್ನ ಶವ ಅಂತ ಕರೀತಾರೆ. ಅಂತಹ ಒಂದು ಉಸಿರಾಟವನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋ ಕ್ರಿಯೆ ಧ್ಯಾನದ ಕ್ರಿಯೆ. ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ಒಬ್ಬ ಸಾಧಾರಣ ವ್ಯಕ್ತಿ ಬುದ್ಧನಾಗ್ತಾನೆ, ವಿವೇಕಾನಂದರಾಗ್ತಾರೆ, ಅದ್ಭುತವಾದ ಸಾಧನೆ ಮಾಡ್ತಾರೆ. ಮನಸ್ಸು ಹತೋಟಿಯಲ್ಲಿ ಬರ್ತದೆ. ಮನಸ್ಸಿನ ಯಾವುದೇ ಭಾವನೆಗಳು ವಿಚಲಿತಗೊಳ್ಳೋದಿಲ್ಲ. ಮನಸ್ಸು ನಾವು ಹೇಳಿದ ಹಾಗೆ ಕೇಳ್ತಾ ಹೋಗ್ತದೆ. ಎಲ್ಲ ನಾವು ಮನಸ್ಸಿನ ಗುಲಾಮರಾಗಿರ್ತೇವಲ್ಲ, ಹಾಗೆ ನಮ್ಮ ಈ ಧ್ಯಾನದ ಮೂಲಕ ಮನಸ್ಸನ್ನ ನಮ್ಮ ಗುಲಾಮರನ್ನಾಗಿ ಮಾಡ್ಕೊಳ್ಳೋದು. ನಾವು ಹೇಳಿದ ಹಾಗೆ ಮನಸ್ಸು ಕೇಳಬೇಕು. ಹಾಗೆ ಬುದ್ಧ ಇದೇ ಸ್ಥಿತಿಯಲ್ಲಿ ಕುಳಿತುಕೊಂಡು 6 ವರ್ಷ ಧ್ಯಾನ ಮಾಡಿರ್ತಾರಂತೆ. ನಾನು ಓದಿರೋ ಪ್ರಕಾರ, ಕೇಳಿರೋ ಪ್ರಕಾರ 6 ವರ್ಷ ಬೋಧಿ ವೃಕ್ಷದ ಕೆಳಗಡೆ ಧ್ಯಾನ ಮಾಡಿ ಇಡೀ ಪ್ರಪಂಚದ ಜ್ಞಾನವನ್ನ ಮನಸ್ಸಿನ ತರಂಗಗಳ ಮೂಲಕ ಪಡಿತಾರೆ. ವೆನ್ ಹಿ ಓಪನ್ ದ ಐಸ್, 6 ವರ್ಷಗಳ ನಂತರ ಕಣ್ಣುಗಳನ್ನು ತೆಗೆದಾಗ ವಿಶ್ವದ ಎಲ್ಲಾ ಜ್ಞಾನ ಅವರ ದೇಹದಲ್ಲಿ ತರಂಗಗಳ ಮೂಲಕ, ಟೆಲಿಪತಿ ಅಂತ ಹೇಳ್ತಾರೆ, ಅದ್ರ ಮೂಲಕ ಜ್ಞಾನವನ್ನು ಪಡೆದಿರ್ತಾರೆ. ಅಷ್ಟೊಂದು ಶಕ್ತಿ ಈ ಧ್ಯಾನದಲ್ಲಿ ಇರ್ತದೆ. ನಾನು, ನನ್ನದು, ನನ್ನಿಂದಲೇ ಅನ್ನೋ ಅಹಂಕಾರ ನಮ್ಮಲ್ಲಿ ತುಂಬಿರ್ತದೆ. ಅಂತಹ ಅಹಂಕಾರವನ್ನು ಹೊಡೆದೋಡಿಸುವ ಕ್ರಿಯೆ ಧ್ಯಾನದ ಕ್ರಿಯೆ. ಎಲ್ಲರನ್ನು ಸಮಭಾವದಿಂದ, ಸಮಚಿತ್ತದಿಂದ ನೋಡುವ ಕ್ರಿಯೆ. ಹಾಗೆ ಉಸಿರನ್ನ ಗಮನಿಸ್ತಾ ಹೋಗೋಣ. ನಿಧಾನವಾಗಿ ಆ ಉಸಿರನ್ನ ಗಮನಿಸ್ತಾ ದೇಹದ ಒಳಗಡೆ ಹೋಗೋದು ಬರೋದು ಅನುಭವ ಆಗ್ತದೆ. ಇನ್ನೂ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ನಮ್ಮ ದೇಹದ ಒಳಗಿನ ಅಂಗಾಂಗಗಳು ನಮ್ಗೆ ಕಾಣಿಸೋಕೆ ಶುರು ಆಗುತ್ತದೆ. ಹಾರ್ಟ್ ಬೀಟ್ ಹೇಗಾಗುತ್ತೆ, ಶ್ವಾಸಕೋಶ ಹೇಗೆ ಫಂಕ್ಷನ್ ಮಾಡ್ತದೆ, ಉಸಿರು ದೇಹದ ಒಳಗಡೆ ಹೋಗುವುದು ಬರುವುದು ಅನುಭವ ಆಗ್ತದೆ. ಅಗಾಧವಾದ ಶಾಂತಿ ದೊರೆಯುತ್ತೆ. ಪ್ರತಿನಿತ್ಯ ಅಭ್ಯಾಸ ಮಾಡೋಣ ಈ ಧ್ಯಾನವನ್ನ. ಏನಿಲ್ಲ, ನೀವು ಕುಳಿತು ತಲೆಯಲ್ಲಿ ಸಾವಿರಾರು ಆಲೋಚನೆ ಬರ್ತಲ್ಲ. ಒಂದು ದಿವಸಕ್ಕೆ ಮನುಷ್ಯನಿಗೆ 60,000 ಆಲೋಚನೆಗಳು ಬರ್ತವಂತೆ. ಆ ಆಲೋಚನೆಗಳು ಪ್ರತಿನಿತ್ಯ ಕಡಿಮೆ ಆಗ್ತಾ ಒಂದು ಫೈನ್ ಡೇ ನಮ್ಮ ತಲೆಯಲ್ಲಿ ಯಾವುದೇ ಆಲೋಚನೆಗಳಿರಲ್ಲ. ಅವತ್ತಿನ ದಿವಸ ನಮಗೆ ನಿಜವಾದ ಸುಖ, ಸಂತೋಷ, ಏನಪ್ಪ ಆತ್ಮತೃಪ್ತಿ ಅಂತ ಹೇಳ್ತಾರಲ್ಲ, ಅದು ಲಭಿಸುತ್ತೆ. ದ ರಿಯಲ್ ಹ್ಯಾಪಿನೆಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವೆಲ್ಲ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತೀವಿ. ವಸ್ತುಗಳ ಮೇಲೆ, ನಮ್ಮ ಹತ್ರ ಇರೋ ವಸ್ತುಗಳನ್ನು ಅನುಭವಿಸಿ ಖುಷಿ ಪಡ್ತಾ ಇರ್ತೀವಿ. ಬಟ್ ನಾವು ಈ ಧ್ಯಾನದಲ್ಲಿ ಮುಳುಗಿದಷ್ಟು ಇಡೀ ಬ್ರಹ್ಮಾಂಡವೇ ನಮ್ಮ ದೇಹದ ಒಳಗಡೆ ಕಾಣಿಸೋಕೆ ಶುರು ಆಗ್ತದೆ. ಇನ್ ದ ಸೆನ್ಸ್ ಪಂಚಭೂತಗಳು ಕಾಣಿಸೋಕೆ ಶುರು ಆಗ್ತದೆ. ನಾವು ಊಹೆ ಮಾಡಿಕೊಂಡಷ್ಟು ಮನಸ್ಸಿಗೆ ಏನು ಲಿಮಿಟ್ ಇಲ್ಲ. ನಾವು ಏನು ಊಹೆ ಮಾಡ್ಕೊಳ್ತೀವಿ, ಆ ಪಂಚಭೂತಗಳು, ಪಂಚತತ್ವಗಳು ನಮ್ಮ ದೇಹದ ಒಳಗಡೆ ಕಾಣಿಸೋಕೆ ಶುರು ಆಗ್ತದೆ. ಅಷ್ಟೊಂದು ಶಕ್ತಿ ಧ್ಯಾನದಲ್ಲಿ ಇರ್ತದೆ. ಅದು ಒಂದೇ ದಿವಸಕ್ಕೆ ಬರಲ್ಲ, ನಿತ್ಯ ಅಭ್ಯಾಸ ಬೇಕು. ನಾನು ಕಳೆದ 3-4 ವರ್ಷದಿಂದ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಧ್ಯಾನದಿಂದ ಅಗಾಧವಾದ ಲಾಭ ದೊರೀತಾ ಇದೆ. ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗ್ತದೆ. ಹಾಗೆ ನಮ್ಮ ಸಂಪೂರ್ಣ ಗಮನವನ್ನು ಹಣೆಯ ಭ್ರೂಮಧ್ಯ ಭಾಗದಲ್ಲಿ ಕುಂಕುಮ ಧಾರಣೆ ಮಾಡ್ತೀವಿ, ಅಲ್ಲಿ ಗಮನವನ್ನು ಕೇಂದ್ರೀಕರಿಸೋಣ. ಆಂತರಿಕ ಕಣ್ಣುಗಳಿಂದ ಅಲ್ಲಿ ಒಂದು ದಿವ್ಯವಾದ ಜ್ಯೋತಿಯನ್ನು ಬೆಳಗಿಸೋಣ. ಜ್ಯೋತಿಯನ್ನು ಬೆಳಗಿಸೋಕಾಗದೇ ಇದ್ರೆ ಅಲ್ಲಿ ಒಂದು ಜ್ಯೋತಿ ಅಥವಾ ಒಂದು ದೀಪ ಬೆಳಗ್ತಾ ಇದೆ ಅಂತ ಊಹಿಸ್ಕೊಳ್ಳೋಣ. ಆ ಬೆಳಗುತ್ತಾ ಇರುವ ಜ್ಯೋತಿಗೆ ನಮಸ್ಕರಿಸೋಣ. ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ದಿವಸ ಶುಭವಾಗಲಿ, ನಮ್ಮ ಆರೋಗ್ಯ ವೃದ್ಧಿಯಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ತಾ ಮುಂದೆ ಬಾಗಿ ನಮಸ್ಕರಿಸೋಣ. ನಿಧಾನವಾಗಿ ಮೇಲೆ ಹೇಳೋಣ. ಕರಗಳನ್ನು ಉಜ್ಜಿಕೊಳ್ಳೋಣ. ಹಸ್ತಗಳನ್ನ ಕಣ್ಣಿನ ಮೇಲೆ, ಮುಖಮಂಡಲದ ಮೇಲೆ ಸ್ಪರ್ಶಿಸೋಣ. ಕಣ್ಣುಗಳನ್ನು ತೆಗೆದ ಇನ್ನೊಂದು ಕೈಗಳನ್ನು ಉಜ್ಜಿ ದೇಹದಲ್ಲಿ ಯಾವ ಭಾಗದಲ್ಲಿ ನೋವಿದೆಯಲ್ಲ ಅಲ್ಲಿ ಹಿತವಾಗಿ ಸ್ಪರ್ಶಿಸ್ಕೊಳ್ಳಿ. ದೇಹದ ನೋವುಗಳು ನಿವಾರಣೆ ಆಗ್ತಾ ಹೋಗ್ತದೆ. ಇನ್ನೊಮ್ಮೆ ಹಸ್ತಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಕಣ್ಣುಗಳನ್ನು ತೆಗೆಯೋಣ. ಪೂರ್ತಿ ತೆಗೆದ್ಬೇಡ, ಹಸ್ತಗಳನ್ನು ನೋಡೋಣ. ಹಸ್ತಗಳನ್ನು ನೋಡಿ ಕರಮಂತ್ರವನ್ನು ಹೇಳಿ ಅಭ್ಯಾಸವನ್ನು ಮುಗಿಸೋಣ. ಕರಾಗ್ರೇ ವಸತಿ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಲಕ್ಷ್ಮೀ, ಸರಸ್ವತಿ, ಗೌರಿ ಸ್ತ್ರೀ ಶಕ್ತಿವಾಗಿರುವ ವಾಸವಾಗಿರುವ ನಮ್ಮ ಕೈಗಳಿಂದ ಸದಾ ಪುಣ್ಯ ಕರೆಗಳನ್ನು ಮಾಡೋಣ ಎಂದು ಬೇಡಿಕೊಳ್ಳುತ್ತಾ ಇವತ್ತಿನ ಅಭ್ಯಾಸವನ್ನು ಮುಗಿಸೋಣ. ಹರಿ ಓಂ. ಸೊ ಇದು ಜಸ್ಟ್ ಒಂದು 25 ಮಿನಿಟ್ಸ್ ವಿಡಿಯೋ ಆಯಿತು. ಇದರಲ್ಲಿ ನೀವು
20 ಮಿನಿಟ್ಸ್ ಮಾತ್ರ ಅಭ್ಯಾಸ, ಮಿಕ್ಕಿದ ಎಕ್ಸ್ಪ್ಲನೇಷನ್ ಇದೆ. ಪ್ರತಿನಿತ್ಯ ಈ ಅಭ್ಯಾಸನ ಮಾಡೋದ್ರಿಂದ ನಮ್ಮಲ್ಲಿ ಬದಲಾವಣೆಗಳು ಕಾಣಿಸುತ್ತೆ. ಸೊ ಶೀತ ಕಡಿಮೆ ಆಗ್ತದೆ, ತಲೆನೋವು, ಸೈನಸ್ ಇರುತ್ತಲ್ಲ ಅವ್ರಿಗೆ ಆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ತಲೆನೋವು ನಿವಾರಣೆ ಆಗ್ತದೆ. ಸೊ ಜಸ್ಟ್ ಈ 20 ಮಿನಿಟ್ಸ್ ಸ್ಪೆಂಡ್ ಮಾಡಿ. ಇದರಿಂದ ಏನಾದರೂ ಬದಲಾವಣೆ ಆದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಜಾಸ್ತಿ ಬದಲಾವಣೆ ಆಗಬೇಕಂದ್ರೆ ಯು ಕ್ಯಾನ್ ಜಾಯಿನ್ ಮೈ ಕ್ಲಾಸಸ್. ಅಲ್ಲಿ ಇಲ್ಲಿ ಅಭ್ಯಾಸಗಳು ನಡೀತಾ ಇರ್ತದೆ. ಸೊ ನಿಯರೆಸ್ಟ್ ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಲ್ಲಿ ಒಂದು. ಸೊ ಹಾಗೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ಹೇಳಿ, ವೇರ್ ಉಚಿತವಾಗಿ ಯೋಗಾಭ್ಯಾಸ ಹೇಳೋದು. ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಹೊಸ ಶಾಖೆಗಳನ್ನು, ಅಭ್ಯಾಸಗಳನ್ನು ತರಬೇತಿ ನೀಡಲಾಗ್ತದೆ. ಉನ್ನತವಾದ ಶಿಕ್ಷಕರಿದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ವಿಡಿಯೋ ಆ್ಯಂಡ್ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಐ ವಿಲ್ ಕಮ್ ಅಪ್ ವಿತ್ ಸಮ್ ಮೋರ್ ಗುಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.